ನೋಡಿ, ನಾಸೀರ್ ಹುಸೇನ್ ನಾನು ಕೇಳಿದ್ರೆ ಈ ಪ್ರಕರಣ ನಾಸೀರ್ ಹುಸೇನ್ ತನೂ ಹೋಗ್ಬೇಕು. ಯಾಕಂದ್ರೆ ಅವನ ಬೆಂಬಲಿಗರು ಅವನ ಏನು ಅದರೊಳಗೆ ಆ ಒಂದು ಘೋಷಣೆ ಕೂಗಿದಂಥ ವ್ಯಕ್ತಿ ಸಿದ್ದರಾಮಯ್ಯರ ಜೊತೆಗೂ ಸಾಕಷ್ಟು ನಿಕಟ ಸಂಬಂಧ, DK ಶಿವಕುಮಾರ್ ಜೊತೆಗೆ ನಿಕಟ ಸಂಬಂಧ. ಅಂಥ ವ್ಯಕ್ತಿಯ ಒಂದು ಘೋಷಣೆ ಕೊಡ್ತಾನಂದ್ರೆ ಅವ್ನ ಧೈರ್ಯ ಅಷ್ಟಿದೆ ಅಂದರೆ ನಾಸೀರ್ ಹುಸೇನ್ದು ಅದರಲ್ಲಿ ಪಾತ್ರ ಇದ್ದೇ ಇದೆ. ಅದಕ್ಕೆ ಸರ್ಕಾರ, ನಾನು ಈಗಾಗಲೇ ಕೆಲವೊಂದು ನಿವೃತ್ತ IAS ಅಧಿಕಾರಿ IPS ಅಧಿಕಾರಿಗಳು ಉಪರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ, ಇವರಿಗೆ ಪ್ರಮಾಣ ವಚನ ಕೊಡಬಾರ್ದು. ಎಲ್ಲಿಯವರೆಗೆ ಈ ಒಂದು ಏನು ಪಾಕಿಸ್ತಾನ ಘೋಷಣೆ ಕೊಟ್ಟಿದ್ರೆ ಹಿಂದಿರುವಂಥ ಲಿಂಕ್ ಏನು ರಾಮೇಶ್ವರ ಕೆಫೆ ಮೇಲೆ ಆದಂಥದ್ದು ಎಲ್ಲ ಲಿಂಕ್ ನೋಡಿದ್ರೆ ಇದ್ರ ಹಿಂದೆ ಏನಿದೆ ಅನ್ನೋವಂಥದ್ದು ಸಂಪೂರ್ಣವಾಗಿ ತನಿಖೆ ಆಗುವವರೆಗೆ ನಾಸೀರ್ ಹುಸೇನ್ಗೆ ರಾಜ್ಯಸಭಾ ಸದಸ್ಯದ ಪ್ರಮಾಣ ವಚನ ಕೊಡಬಾರ್ದು ಅನ್ನೋಂಥದ್ದನ್ನು ಈಗಾಗಲೇ ನಮ್ಮ ದೇಶಭಕ್ತ ಅನೇಕ IAS IPS ಅಧಿಕಾರಿಗಳು ಒತ್ತಾಯ ಮಾಡಿದ್ದಾರೆ. ನಾನೂ ಒತ್ತಾಯ ಮಾಡ್ತೀನಿ, ಈ ವ್ಯಕ್ತಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ಪ್ರಮಾಣ ವಚನವನ್ನು ಬೋಧಿಸಬಾರ್ದು ಅಂತೇಳಿ ನಾವು ಉಪರಾಷ್ಟ್ರಪತಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ಕೊತೇವೆ.